ಮುಳಬಾಗಿಲು ತಾಲೂಕು ಬೈರ್ಕೂರು ಹೋಬಳಿ ಎಂಬೈಪಲ್ಲಿ ಗ್ರಾಮ. ಈ ಗ್ರಾಮದಲ್ಲಿ ದಲಿತರ ಜಮೀನು, ಕೆಲವರು ಭೂಗಳ್ರು, ಶ್ರೀನಿವಾಸು, ವೇಣುಗೋಪಾಲು ಮತ್ತೆ ಇವ್ರ ಜಮೀನನ್ನ ಕೆಲವರು ಭೂಗಳ್ರು ಏನ್ ಮಾಡ್ತಾರೆ, ಇವ್ರೇ ತಾನಣ್ಣ. ಇವ್ರು ಏನ್ ಮಾಡ್ತಾರೆ, ಅವ್ರ ಜಮೀನ್ ಬಿಟ್ಟು ಬಡವ್ರ ಜಮೀನು ನೋಡಿ ಅಲ್ಲಿದ್ದಾರೆ ಪಾಪ ರೈತರು ನೋಡಿ ಅವ್ರಿದ್ದಾರೆ, ಅವ್ರ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಸರ್ವೆ ಸ್ಕೆಚ್ಚು ಮತ್ತೆ ಸರ್ವೆ ಎಲ್ಲ ಮಾಡಿ ಸರ್ವೆ ಸ್ಕೆಚ್ ಎಲ್ಲ ಆಗೈತಿ. ಆರೈ ಅವ್ರ ಬೈರ್ಕೂರು ಆರೈಗೆ ಸುಮಾರು ಒಂದು ವರ್ಷದಿಂದ ಈ ರೈತರು ಅಯ್ಯಪ್ಪನ ಕಾಲು ಹಿಡ್ಕೊಂಡಿರೋದು ದೊಡ್ಡ ವಿಚಾರ ನೋಡಿ. ತಹಸೀಲ್ದಾರ್ ಅವ್ರದ್ದು ಏನು ತಪ್ಪಿಲ್ಲ ಪಾಪ. ತಹಸೀಲ್ದಾರ್ ಅವರು ನಾವು ಅರ್ಜಿ ಕೊಟ್ಟಿದ್ದ ದಿನಾನೇ ಒಂದು ಡೇಟ್ ಕೊಟ್ಟು ಇವ್ರಿಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಆದ್ರೆ ಆರೈ ನಾನು ಮೊದಲಿಂದಾನೇ ಹೇಳ್ತಾ ಇದ್ದೆ, ಆರೈ ಉಮೇಶು ಆ ಭೂಗಳ ಜೊತೆ ಶಾಮೀಲಾಗಿ 2024ರಿಂದ 2025 ಲಾಸ್ಟ್ ಎಂಡಿಂಗ್ ಇದು. ಅಂದ್ರೆ ಮಾರ್ಚ್, ನಾಳೆನೇ ನ್ಯೂ ಇಯರ್, ನಾಳಿದ್ ನ್ಯೂ ಇಯರ್. ಇಲ್ಲಿ ಗಂಟ ಇವ್ರಿಗೆ ಯಾವುದೇ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಇಂಥ ಅಧಿಕಾರಿಗಳು ಮುಳಬಾಗಿಲು ತಾಲೂಕಲ್ಲಿ ಇರಬಾರ್ದು. ನೋಡಿ ಅರ್ಜಿಗಳು ನಾವು ಸುಮ್ನೆ ಹೇಳ್ತಾ ಇರೋದಲ್ಲಣ್ಣ. ನೋಡೋಣ ಇಲ್ಲಿ ಡೇಟ್ ಐತೆ 27 5ನೇ ತಿಂಗಳದ್ದು, 1ನೇ ತಿಂಗಳದ್ದು ನೋಡಲ್ಲಿ ಬರ್ತೈತೆ. ಇದು 7ನೇ ತಿಂಗಳದ್ದು, ಇದು 7ನೇ ತಿಂಗಳದ್ದು, ಇದು 11ನೇ ತಿಂಗಳದ್ದು. ಡೇಟ್ಗಳು ಕೊಡೋದು, ಡೇಟ್ಗಳು ಹಾಕ್ತಾನೆ ಅವ್ರೆ, ಆದ್ರೆ ಯಾವುದೇ ನ್ಯಾಯ ದೊರಕ್ತಾ ಇಲ್ಲ. ಅವರು ತಹಸೀಲ್ದಾರ್ ಅವ್ರು ಕೊಟ್ಟಿರೋ ಡೇಟ್ ದಿನ ಆರೈ ಅವರು ಅಲ್ಲಿ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರ ಜೊತೆ ಶಾಮೀಲಾಗಿರೋದು. ಮೊನ್ನೆ ರೀಸೆಂಟ್ ಆಗಿ ಸರ್ವೆ ನಡೆಸಿ ಸರ್ವೆನಲ್ಲಿ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ವೇಯರ್. ಆದ್ರೆ ಈ ಭೂಗಳ್ರ ಮೇಲೆ ಯಾಕೆ ಇನ್ನ ಪ್ರಕರಣ ದಾಖಲಾಗಿಲ್ಲ, ಯಾಕೆ ಇವ್ರು ಇನ್ನ ಕೇಸ್ ಮಾಡಿಲ್ಲ? ಈಗ ಸರ್ವೆ ನಂಬರು, ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಐತಲ್ಲ, ಇಲ್ಲಿ ಅವ್ರು ಕೊಟ್ಟಿರುವಂತ ಡಾಕ್ಯುಮೆಂಟ್ಸ್ ಬಾಣ, ಇಲ್ಲಿ ಅವರು ತಹಸೀಲ್ದಾರ್ ಅವ್ರು ಡೇಟ್ ಕೊಟ್ಟಿದಾರಲ್ಲ, ಇದೇ ಡೇಟ್ಗಳಿಗೆ ಯಾಕೆ ತಪ್ಪಿಸ್ಕೊಂತ ಇದಾರೆ ಆರೈ? ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು ಸಲ ಬಂದು ಆರೈನ ಮತ್ತೆ ತಹಸೀಲ್ದಾರ್ನ ಎಲ್ಲಾರನ್ನು ಕೇಳಿದೀವಿ. ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಆರೈಯಿಂದ ಯಾವುದೇ ನ್ಯಾಯ ಬಡವ್ರಿಗೆ ದೊರಕಿಲ್ಲ. ಜೊತೆಗೆ ಬಾಲಯ್ಯನವ್ರ ಪಾಪ ಅವರು ಮಿಲಿಟರಿಯಲ್ಲಿ ಕೆಲಸ ಮಾಡೋದು, ಆರ್ಮಿನಲ್ಲಿ. ಅವ್ರ ಜಮೀನಿಗೆ ಸಂಬಂಧಪಟ್ಟಂಗೆ ಮಂಜೂರಾಗಿರೋ ಜಮೀನಲ್ಲಿ ಬೆಳೆನೂ ಬೆಳೀತಾ ಇದ್ದಾರೆ, ಎಲ್ಲ ಇದೆ. ಆದ್ರೆ ಇಲ್ಲಿ ತನಕ ಅವ್ರ ಹೆಸರು ಖಾತೆ ಮಾಡ್ರಿ ಅಂದ್ರೆ ಇದೇ ಆರೈ ರಿಪೋರ್ಟ್ ಕೊಡ್ತೀರಾ, ಇಲ್ಲಿ ತನಕ ಖಾತೆನೂ ಆಗಿಲ್ಲ. ಅವರು ಬಂದಿದ್ದಾರೆ. ಆತರ ನೋಡಿ, ಈ ತರ ಬಡವರಿಗೆ ಬೇಕಾಗಿ ಅನ್ಯಾಯ ಮಾಡ್ತಾ ಇರೋದನ್ನ ಖಂಡಿಸಿ ಇವತ್ತು ದಿನ ಮುಳಬಾಗಿಲು ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದೀವಿ ಸರ್. ಇದು ನಾರ್ಮಲ್ ಆಗಿ ನಾವು ನಮ್ಮ ಅಧಿಕಾರಿಗಳಿಗೆಲ್ಲ ಗೌರವ ಕೊಟ್ಟು ನಾರ್ಮಲ್ ಹೋರಾಟ, ಯಾರಿಗೂ ಕರೆ ಕೊಡ್ತೀರಾ ನಾರ್ಮಲ್ ಆಗಿ ಮಾಡ್ತಾ ಇದೀವಿ. ಈಗ ತಹಸೀಲ್ದಾರ್ ಅವರು ಮತ್ತೆ ಅಧಿಕಾರಿಗಳು ಏನ್ ಬಂದ್ ಇದಕ್ಕೆ ಏನ್ ಉತ್ತರ ಕೊಡ್ತಾರೋ ನೋಡೋಣ. ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಹೋರಾಟ ಇದೆ ಮೊದಲು ಮಾಡ್ತಾ ಇರೋದು. ಆದ್ರೆ ಅರ್ಜಿಗಳು ಪಾಪ ರೈತರು ಸುಮಾರು ವರ್ಷಗಳಿಂದ ಕೊಟ್ಟವ್ರು. ದಲಿತರ ಜಮೀನ್ ಬೇಕಾದಷ್ಟು ಒತ್ತುವರಿ ಮಾಡ್ಕೊಂಡು ಬೇಕಾದಷ್ಟು. ಆದ್ರೆ ಇಲ್ಲಿ ತನಕ ಭೂಗಳ್ರ ಜೊತೆ ಶಾಮೀಲಾಗಿ ಕೈ ಜೋಡಿಸಿ ಅವ್ರ ಜಮೀನ್ ಬಿಡಿಸ್ಕೊಡೋ ಅಂತ ಕೆಲಸನ ಸರ್ಕಾರಿ ಅಧಿಕಾರಿಗಳು ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ದಿನ ಮುಳಬಾಗಿಲು ತಾಲೂಕು ಕಚೇರಿ ಎದುರು ಆರೈ ಉಮೇಶ್ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರೋದು. ಆರೈ ಉಮೇಶ್ ವಿರುದ್ಧ ಮುಳಬಾಗಿಲು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸ್ತಾ ಇರೋದು. ಅಯ್ಯಪ್ಪ ಸಸ್ಪೆಂಡ್ ಆಗೋ ತರ್ಕೊ ಮಾಡೇ ಮಾಡ್ತೀವಿ ನೋಡಿ. ಎಲ್ಲ ಡಾಕ್ಯುಮೆಂಟ್ ಇಲ್ಲ ಐತಲ್ಲ. 3 ಡೇಟ್ ನಂಬಿಕೆ ಕೊಟ್ಟವ್ರಣ್ಣ. 3 ಡೇಟ್ ನಂಬಿಕೆ ಕೊಟ್ಟವ್ರಲ್ಲ. 3 ಡೇಟ್ ದಿನಾನು ನೀನ್ ಬಂದಿಲ್ಲ ಅಂದ್ರೆ, 3 ಡೇಟ್ ದಿನಾನು ನಿನ್ ಮೈಗೆ ಹುಷಾರಿಲ್ಲ ಅಂದ್ರೆ, ಸರ್ವೆ ಮಾಡ್ಕೊಂಡಿರೋದು ನೋಡಿ. ಭೂಗಳ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ವೆ ಸ್ಕೆಚ್ ಐತಿ. ಇದನ್ನ ಬಿಡಿಸಿ ಎಲ್ಲೋ ಒಂದ್ ಕಡೆ ದಲಿತರಿಗೆ ಒಳ್ಳೇದ್ ಮಾಡ್ಬೇಕಲ್ಲ. ಅವ್ರು ಸ್ಟೇ ತಗೊಂಡ್ಬಂದವ್ರು 12 ಎಕರೆಗೆ ಸ್ಟೇ ತಂದವ್ರಿ. 12 ಎಕರೆ ನಮ್ಗೆ ಅವಶ್ಯಕತೆನೇ ಇಲ್ಲ. ಅದು ಬಿಟ್ಟು ಉಳಿದಿದ್ದು 17 ಎಕರೆ ಕಾಂಪೌಂಡ್ ಹಾಕೊಂಡವ್ರಲ್ಲ. ಇನ್ನು 5 ಎಕರೆ ಯಾರ್ದು? ಇವ್ರು ಬರ್ಕೊಟ್ಬಿಟ್ಟವ್ರ ತಾಲೂಕು ಆಫೀಸಿಂದ. ನೋಡಪ್ಪ, ಈ ಶ್ರೀನಿವಾಸ್ ಅವರು ಇವರೆಲ್ಲ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಅವ್ರು ಬರ್ಕೊಟ್ಬಿಟ್ಟಿದಾರ. ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾ ಇರೋದಣ್ಣ. ನಿರಂತರವಾಗಿ ಸಾಕ್ತೈತಿ. ಥ್ಯಾಂಕ್ ಯು.